ಸಾಲ ಮಾಡಿ ಬೆಳೆ ಬೆಳೆದ ಬೆಳೆಗಳಿಗೆ ನೀರಿಲ್ಲ. ಭೂತಾಯಿಯ ಓದಲು ಬರಿದಾದ ಅನ್ನದಾತನಿಗೆ ಒಂದಿಲ್ಲ ಒಂದು ಸಂಕಷ್ಟ ಎದುರಾಗುತ್ತಿದೆ. ಮಳೆ ಇಲ್ಲದ ಬೆಳೆಗಳಿಗಾಗಿ ಮೋಡದತ್ತ ಮುಖ ಮಾಡಿರುವ ರೈತಾಪಿ ವರ್ಗ ಮಳೆಗಾಗಿ ಮಳೆರಾಯನನ್ನ ಪ್ರಾರ್ಥನೆ ಮಾಡಿ ದೇವರ ಮೊರೆ ಹೋಗಿದ್ದಾರೆ. ಭಕ್ತರ ಗುಡ್ಡ ಪೂರ ಸೋಮನಾಥನಿಗೆ ಎಂತೂವೆನಾರುತಿ ಶಿವಗೆ ಸದಾ ಶಂಭೋ ಶಂಕರಿ ದೇವಿಗೆ ಶಂಭೋ ಶಂಕರಿ ದೇವಿಗೆ ಶಂಭೋ ಶಂಕರಿ ದೇವಿ. ಸಮರ್ಪಯಾಮಿ. ನಮಸ್ಕಾರ ಮಾಡ. ನಮಃ ಶಿವಾಯ ಶಾಂತಾಯ ಶಿವಮಾಯ ನಮಃ ಶಿವಂ ಭಕ್ತವತ್ಸಲಂ ಶಂಕರ ಅಕ್ಕರ. ಇದು ಗಾಳಿಯಾಗ ಅವನೆಲ್ಲ ಎಣಸ್ಬಾರ್ದು, ಸುಮ್ಮನೆ ಅದಕ್ಕೆ ಅಲ್ಲಿ ಒಳಗ ದೀಪ ಹಚ್ಚಿ ಅದಾರಿ. ಈ ಗಾಳಿಯಾಗ ನಿಂದ್ರ ನೇಮಕ್ಕೆ ಮಾಡಿಬಿಡ್ರಿ. ಹಂಗ ಎಲ್ಲರೂ ಮಾಡ್ರಮ್ಮ. ಈ ಕಡೆ ಬರ್ರಿ ಅಕ್ಕ. ಅಲ್ಲಿ ಹೌದು, ಗದಗ ಸಮೀಪದ ತಿಮ್ಮಾಪುರ ಗ್ರಾಮದ ಕುಂಬಾರ ಓಣಿಯ ಮಹಿಳೆಯರು ಮಳೆರಾಯನ ಆಗಮನಕ್ಕೆ ದೇವರ ಮೊರೆ ಹೋಗಿದ್ದಾರೆ. ಗ್ರಾಮದ ಕುಡಿಯುವ ನೀರಿನ ಕೆರೆಯಲ್ಲಿ ಇರುವ ಕೆಂಚಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿಯಿಂದ ಭಜನೆಯನ್ನ ಮಾಡಿ ಮಹಿಳೆಯರು ಆರತಿ ಬೆಳಗಿಸಿ ಮುಂಗಾರು ಮಳೆ ಬಂದು ಬೆಳೆಗಳು ಸಮೃದ್ಧವಾಗಿ ಬರಲಿ ಎಂದು ಕಾಣೆಹಳ್ಳಕ್ಕೆ ತೆರಳಿ ಅಲ್ಲಿ ಗುರ್ಜಿ ಪೂಜೆಯನ್ನ ಮಾಡಿದ ಮಹಿಳೆಯರು ಮಳೆರಾಯನ ಮೇಲೆ ಅನೇಕ ಜನಪದ ಹಾಡುಗಳನ್ನ ಹಾಡುತ್ತಾ ವಿಶೇಷ ಪೂಜೆ ಸಲ್ಲಿಸಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಭೀಮವ್ವ ಬಾನಾಪುರ, ಶೇಖವ್ವ ಬಿಚ್ಚಗಲ್, ಶಾಂತವ್ವ ಗಾಜಿ, ವಿಜಯಲಕ್ಷ್ಮಿ ಬಿಚ್ಚಗಲ್, ಶಾಂತವ್ವ ಗದುಗಿನ, ದೇವಮ್ಮ ಆಲೂರ, ಪ್ರೇಮವ್ವ ಗಂಗಾರಾತ್ರಿ, ಯಲ್ಲವ್ವ ಬನ್ನಿಮರದ, ಅನಸವ್ವ ಗಾಜಿ, ಸರೋಜವ್ವ ಕುರಿ ಹಾಗೂ ಶಿವಾನಂದಯ್ಯ ಹಿರೇಮಠ, ಮಲ್ಲಪ್ಪ ಮಡಿವಾಳರ, ಮಳ್ಳಪ್ಪ ಡಂಬಳ, ಮಾರುತಿ ಬಾಬರಿ, ಫಕೀರಪ್ಪ ಡಂಬಳ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು. ಯಲ್ಲಪ್ಪ ಹೆಚ್ ಬಾಬರಿ, 9 ಲೈವ್ ನ್ಯೂಸ್, ಗದಗ.